ಟೈಮ್ ಚೇಂಜ್ ಆಯಿತು, ಲೈಫ್ ಸ್ಟೈಲ್ ಚೇಂಜ್ ಆಯಿತು, ಮದುವೆನೂ ಆಯಿತು, ಮಗು ಕೂಡ ಆಯಿತು. ಬಟ್ ನನ್ನ ಬೆಸ್ಟ್ ಫ್ರೆಂಡ್ ಮಾತ್ರ ನನ್ನ ಜೊತೆ ಹೀಗೆ ಇದ್ದಾಳೆ, ಹೀಗೆ ಇರ್ತಾಳೆ ಅಂತಲೂ ಹೇಳ್ತೀನಿ. ಸೊ ನನ್ನ ಫ್ರೆಂಡು ನನ್ನ ಮಗನ ಜೊತೆ ಆಟ ಆಡ್ತಿರೋದು ನೋಡೋಕ್ಕೆ ಎಷ್ಟು ಖುಷಿ ಅಲ್ವಾ. ಸೊ ನಮ್ಮ ಬಾಂಡಿಂಗು ಅವಾಗ ಹೇಗಿತ್ತು, ಇವಾಗೂ ಹಾಗೇ ಇದೆ. ಅವಳ ಜೊತೆ ಕಳೆದ ಈ ದಿನ ತುಂಬಾ ಚೆನ್ನಾಗಿತ್ತು. ಸೊ ನಾನು ಊರಿಗೆ ಹೋಗಿರೋದ್ರಿಂದ ಕೂಡ ಅವಳಿಗೂ ರಜಾ ಇದೆ ಅಂತ ಊರಿಗೆ ಬಂದಿದ್ದಾಳೆ. ಸೊ ನಾವು ಮುಂಚೆ ಫ್ರೆಂಡ್ಸ್ ಆಗಿದ್ದಾಗ ಡಿಸ್ಕಸ್ ಮಾಡ್ತಿದ್ವಿ, ಮದುವೆ ಆದಮೇಲೆ ಹೇಗಿರ್ತೀವೋ ಏನೋ, ಹೀಗೆ ಇರೋಕ್ಕಾಗುತ್ತಾ ಅಂತ. ಬಟ್ ನಾವು ಹಾಗೆ ಇದ್ದೀವಿ ಅಂತ ನಾವು ಮಾತಾಡ್ಕೊಳ್ತಾ ಇದ್ವಿ. ಸೊ ಅದಂತೂ ತುಂಬ ಖುಷಿ ಕೊಡ್ತು. ಎಷ್ಟೋ ಜನ ಫ್ರೆಂಡ್ಸ್ ಕೂಡ ಚೇಂಜ್ ಆದರು, ಮುಂಚೆ ಹೇಗೋ ಇದ್ದರು, ಈಗ ಹೇಗೋ ಆಗಿದ್ದಾರೆ. ಬಟ್ ನಾನು ಮತ್ತು ಅವಾಗ ಹೇಗಿದ್ವೋ ಇವಾಗ ಹಾಗೇ ಇದ್ದೀವಿ. ನಮ್ಮ ಮಧ್ಯೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಂತು ಹೋಯಿತು, ಬಟ್ ನಮ್ಮ ಬಾಂಡಿಂಗ್ ಮಾತ್ರ ಹಾಗೇ ಇದೆ, ಹಾಗೇ ಇರುತ್ತೆ. ಮುಂದೆ ನಾವು ಮುದುಕಿ ಆದರೂ ಕೂಡ ನಮ್ಮ ಮೊಮ್ಮಕ್ಳ ಜೊತೆ ಫೋಟೋಸ್ ತಗೋತಿರ್ತೀವಿ ಅನಿಸುತ್ತೆ. ನಮ್ಮ ಬಾಂಡಿಂಗ್ ಯಾವತ್ತೂ ಚೇಂಜ್ ಆಗೋಲ್ಲ ಅಂತ ಹೇಳ್ಕೊಳ್ಳೋದೇ ನಂಗೆ ತುಂಬ ಖುಷಿ. ಆ್ಯಂಡ್ ಅವಳು ನನ್ನ ಮಗನ ಎಷ್ಟು ಕೇರ್ ಮಾಡ್ತಾಳೆ ಅಲ್ಲ, ಪ್ರೀತಿಯಿಂದ ನೋಡ್ಕೋತಾಳಲ್ಲ, ಅದನ್ನ ನೋಡಿ ತುಂಬ ಖುಷಿಯಾಯಿತು. ಕೆಲವರು ನೋಡಿದ್ರು ನೋಡದೇ ಇರೋ ಥರ ಹೋಗ್ತಾರೆ, ಅವರಿಗೆಲ್ಲ ನಾನು ಕೇರೇ ಮಾಡಲ್ಲ ಬಿಡಿ. ಆ ಥರ ಫ್ರೆಂಡ್ಸ್ ಇದ್ರಾ ಹೋದರು ಅಷ್ಟೇ. ಬಟ್ ನಮ್ಮ ಅಂತೂ ಯಾವಾಗಲೂ ನನ್ನ ಮನಸ್ಸಲ್ಲೇ ಇರ್ತಾಳೆ.